is a beautiful blend of ಭಾರತದ ಮತ್ತೊಂದು ಮುಖ ಇದೆಯಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿ. ಓ, ನಿನ್ ಸ್ಕ್ರಿಪ್ಟ್ನಲ್ಲಿ ಅದಿಲ್ವಾ? ನನ್ನ ಹತ್ರ ಇದೆ, ನಾ ಹೇಳ್ತೇನೆ. ಒಂದು ಮಾತಿದೆ, ಗರ ಬಡಿದವನ ನುಡಿಸಬಹುದಂತೆ, ಆದರೆ ಸಿರಿಗರ ಬಡಿದವನ ನುಡಿಸಲು ಬಾರದಯ್ಯ. ಈ ಹಣದ ಅಮಲಿದೆಯಲ್ವಾ, ಇದು ತಲೆ ಮೇಲೆ ಹತ್ತಿದ್ರೆ ಅವರನ್ನು ಮಾತಾಡಿಸೋದು ತುಂಬಾ ಕಷ್ಟ. ಹೇಳುವಂಥದ್ದು ತುಂಬಾ ಇದೆ. ಹಾಗಂತೇಳಿ ನಾನು ಬೇರೆ ಯಾರದೋ ಕಥೆಯನ್ನ ಹೇಳ್ತಾ ಇಲ್ಲ, ನನ್ನ ಕಥೆಯನ್ನೇ ನಾನು ಹೇಳ್ತಾ ಇದ್ದೇನೆ, ಕೇಳಿ. ಅಣ್ಣ, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ ಲಚ್ಚಿ, ನೀನು? ಹುಷಾರಾಗಿದ್ದೇನೆ. ಇಂದ್ರ ಎಲ್ಲಿ? ಅಣ್ಣ, ಯಾವಾಗ ಬಂದೆ? ಸ್ವಲ್ಪ ಹೊತ್ತು ಮುಂಚೆ. ಅಣ್ಣ, ಈ ಸಲ ಆದ್ರೆ ನೀವು ಒಂದು ವಾರ ಇರಲೇಬೇಕು. ಖಂಡಿತ. Major Abhishek, you are required to report at the earliest. ಏನಣ್ಣ, ನಿನ್ನೆ ತಾನೇ ಬಂದಿಯಲ್ಲ, ಇವತ್ತೇ ಹೋಗ್ಬೇಕಾ? ಏನ್ ಮಾಡೋದು, ನನ್ನ ಕೆಲ್ಸಾನೇ ಹೀಗೆ. ನನಗೆ ದೇಶ ಮುಖ್ಯ. Major Abhishek is no more. ಇಷ್ಟೆಲ್ಲ ಆದಮೇಲೆ ಸರ್ಕಾರದಿಂದ ಬರಬೇಕಾದ ಪರಿಹಾರ ಹಣ ಎಲ್ಲ ಬಂತು. ಆದರೆ ಅದು ನಮ್ಮ ಕೈ ಸೇರಲಿಲ್ಲ. ಆ ದುಷ್ಟ ರಾಜಕಾರಣಿ ಅದನ್ನೆಲ್ಲ ನುಂಗಿದ. ನಾನು ಅವನ ವಿರುದ್ಧ ಪತ್ರಿಕೆಯಲ್ಲಿ ವರದಿ ಪ್ರಕಟಿಸಿದೆ. ಅವನನ್ನು ಜೈಲಿಗೂ ಕಳಿಸಲಾಯಿತು. ಆದರೆ ಒಂದು ದಿನ ಏನ್ ಸರ್, ಮತ್ತೊಂದು ಹಗರಣದ ವರದಿಯನ್ನು ತಯಾರು ಮಾಡಲು ಕೂತ ಹಾಗಿದೆ. ನಾಚಿಕೆ ಆಗಲ್ವಾ? ಮಾನ ಸಮೇತ ಸಿಕ್ಕಿ ಬಿದ್ದು ಈಗ ಈ ರೀತಿ ಜನರ ಮುಂದೆ ಬರಲು. ನಾಚಿಕೆ? ಕೇವಲ ಒಂದು ಲೇಖನಿಂದ ನನ್ನಂಥವನನ್ನು ಜೈಲಿಗೆ ಕಳಿಸಿದೆಯಲ್ಲ, ಎಷ್ಟಯ್ಯ ಧೈರ್ಯ ನಿಂಗೆ? ಅದಕ್ಕೆ ಹೇಳೋದು, ಖಡ್ಗಕ್ಕಿಂತ ಲೇಖನಿಯೇ ಹರಿತ ಅಂತ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನನ್ನಂಥವರಿಗೆ ಇರುವಷ್ಟು ದಿನ ಲೇಖನಿಗಿಂತ ಖಡ್ಗವೇ ಹರಿತ.
but can never take away her courage. She was a victim once, but a survivor forever. Thank you.